ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಈ ಗತಿಸಿ ಹೋಗುವ ಈ ಲೋಕವನ್ನೇ ಆ ರೀತಿಯಾಗಿ ಸೃಷ್ಟಿ ಮಾಡಿದರೆ, ಗತಿಸಲಾರದಂಥ ಶಾಶ್ವತವಾದ ಒಂದು ರಾಜ್ಯವನ್ನು ಇನ್ನೆಷ್ಟು ಸುಂದರವಾಗಿ, ಇನ್ನೆಷ್ಟು ಸೌಂದರ್ಯವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಒಂದು ಸಾರಿ ಊಹೆ ಮಾಡ್ರಿ. ನಾವಿಲ್ಲಿ ಕುಂತು ಗಿಡಗಳ ಮಧ್ಯದಲ್ಲಿ ಕುಂತು ನಾವು ಆ ವಾತಾವರಣವನ್ನು ನಾವು ಅನುಭವಿಸುವಾಗ ತುಂಬ ಒಂದು ಉತ್ತಮವಾದ ಒಂದು ಅನುಭವಗಳು ಬರ್ತವೆ. ಒಂದು ಸುಂದರವಾದ ಆಲೋಚನೆಗಳು ಬರ್ತವೆ. ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಮನಸ್ಸಿಗೆ ಒಂದು ತೃಪ್ತಿ ಅನ್ನುವ ಒಂದು ಭಾವನೆಗಳು ನಮಗೆ ಬರ್ತವೆ. ಆದರೆ ಪರಲೋಕ ರಾಜ್ಯದಲ್ಲಿ ಹೋಗಿ ಕೂಡುವಾಗ ನಮ್ಗೆ ಇನ್ನೆಷ್ಟು ಸಂತೋಷವಾಗಿರ್ತದೆ, ಇನ್ನೆಷ್ಟು ಮೃದುವಾದ ಮನಸ್ಸಿರ್ತದೆ. ಅಲ್ಲಿ ಕಪಟ, ಮೋಸ, ವಂಚನೆ ಏನು ಇರೋದಿಲ್ಲ. ಎಷ್ಟು ಸಂತೋಷವಾಗುತ್ತೆ, ಎಷ್ಟು ನೆಮ್ಮದಿ ಆಗಿರುತ್ತೆ ದೇವರ ಸನ್ನಿಧಿಯಲ್ಲಿ, ದೇವರ ಪಾದದಲ್ಲಿ. ಒಂದು ಸಾರಿ ಆಲೋಚನೆ ಮಾಡಿರಿ ದೇವರ ಪ್ರಿಯ ಮಕ್ಕಳೇ. ಈ ಗತಿಸಿ ಹೋಗುವ ಈ ಸೃಷ್ಟಿಯನ್ನೇ ದೇವರು ಇಷ್ಟು ಅಂದವಾಗಿ ಸೃಷ್ಟಿ ಮಾಡಿದ್ದಾನಂದರೆ, ಆತನು ನಿತ್ಯವೂ ಯಾವಾಗಲೂ 24 ಅವರ್ಸ್ ಪ್ರತಿ ಸೆಕೆಂಡು ದೇವರು ಅಲ್ಲಿ ವಾಸ ಮಾಡುತ್ತಿರುವಾಗ ಆ ಸ್ಥಳವನ್ನು ಇನ್ನೆಷ್ಟು ಸುಂದರವಾಗಿ ನಿರ್ಮಿಸಿರ್ಬೋದು, ಊಹೆ ಮಾಡೋಕ್ಕೆ ಕೂಡ ನಾವು ಸರಿ ಹೋಗೋದಿಲ್ಲ ದೇವರ ಪ್ರಿಯ ಮಕ್ಕಳೇ. ಅದಕ್ಕೋಸ್ಕರ